ಅದೇ ರೀತಿಯಾಗಿ ಮೇಷರಾಶಿ ತೆಗೆದುಕೊಂಡಾಗ ಮೇಷರಾಶಿಗೆ ನೋಡಿ 12ನೇ ಮನೆಯಲ್ಲಿ ರಾಹುವಿನ ಜೊತೆಯಲ್ಲಿ ಚಂದ್ರನ ಪ್ರವೇಶವಾಗುತ್ತೆ. ಯಥಾಸ್ಥಿತಿ ಚಂದ್ರ ಅತ್ಯಂತ ಪ್ರಶಸ್ತಮಾನವಾಗಿರ್ತಾರೆ. ಜೊತೆಯಲ್ಲಿ ವ್ಯಯಸ್ಥಾನದಲ್ಲಿ ರವಿ ಮತ್ತು ಕೇತು ಗ್ರಹ ಇರ್ತಾರೆ. ನೀವು ಎರಡು ಡೆಡ್ ಆಪೋಸಿಟ್ ಬರುತ್ತೆ. ರವಿಯ ಜೊತೆ ಕೇತು, ಚಂದ್ರನ ಜೊತೆ ರಾಹು. ಇದು ಬಂದಾಗ ಮೇಷರಾಶಿಯವರಿಗೆ ಈ ಮಾಸ ಅತ್ಯಂತ ಟೆನ್ಷನಲ್ಲಿ ಕಾಲ ಕಳೀತೀರಿ. ಬಹಳ ಒತ್ತಡಗಳಿಂದ ಕೂಡಿರುವಂತಹ ಮಾಸವಾಗುತ್ತೆ ಮೇಷರಾಶಿಯವರಿಗೆ. ದೇಹದಲ್ಲಿ ಆಯಾಸದ ವಾತಾವರಣ, ಸುಸ್ತು ಸಂಕಟದ ವಾತಾವರಣ, ಜೊತೆಯಲ್ಲಿ ಅತಿಯಾದಂಥ ಶತ್ರುಬಾಧೆಗಳಿಂದ ಕೂಡಿರ್ತೀರಿ. ಅತಿಯಾದಂತಹ ಶತ್ರುಬಾಧೆ ಜೊತೆಯಲ್ಲಿ ಸಣ್ಣ ಪುಟ್ಟ ವಿಚಾರಗಳಿಗೂ ಸಹ ಕುಟುಂಬದಲ್ಲಿ ಕಲಹಗಳಾಗುವಂಥ ಸನ್ನಿವೇಶಗಳು. ಜೊತೆಯಲ್ಲಿ ಯಾವಾಗ 12ನೇ ಮನೆಯಲ್ಲಿ ರಾಹುವಿನ ಜೊತೆ ಚಂದ್ರ ಬರ್ತಾರೆ, ಸಪ್ತಮದಲ್ಲಿ ರವಿಯ ಜೊತೆ ಕೇತು ಸೇರಿಕೊಳ್ತಾರೆ. ಮೇಷರಾಶಿಯವರು ಈ ತಿಂಗಳು ಬಹಳ ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಯಾವ ವಿಚಾರಕ್ಕೆ ಅಂತಂದರೆ ವಾಹನಗಳ ಅಪಘಾತಗಳಾಗುವಂಥ ಸಂಭವಗಳಿರುತ್ತೆ. ಸ್ವಲ್ಪ ಯಾಮಾರಿದ್ರೂ ಸಹ ನಾವು ಹಾಸ್ಪಿಟಲ್ನಲ್ಲಿ ಕೆಲವು ದಿನಗಳ ಕಾಲ ಕಳೆಯುವಂತಹ ಒಂದು ಕೆಟ್ಟ ದಿನಗಳು ಬರುವಂತಹ ಸಾಧ್ಯತೆಗಳು 100ಕ್ಕೆ 99% ಇರುತ್ತೆ. ಅನಂತರದಲ್ಲಿ ಗುರುವಿನ ಅನುಗ್ರಹ ಚೆನ್ನಾಗಿದೆ, ಶುಕ್ರನ ಅನುಗ್ರಹವೂ ಚೆನ್ನಾಗಿದ್ದರೂ ಸಹಿತ ಅತಿಯಾದಂತಹ ಹಣಕಾಸಿನ ವೆಚ್ಚಗಳು ಯಾವುದಕ್ಕಾಗಿ ಅಂದರೆ ಆರೋಗ್ಯಕ್ಕೋಸ್ಕರವಾಗಿ ಅಂತ ತೋರಿಸುತ್ತೆ. ಆರೋಗ್ಯದ ವ್ಯತ್ಯಾಸಗಳಿಂದ ಹಣಕಾಸಿನ ದುಂದು ವೆಚ್ಚಗಳು. ಆದ್ದರಿಂದ ಇವರು ಏನು ಮಾಡಬೇಕು ಅಂತಂದರೆ ನೋಡಿ, ಕುಟುಂಬದಲ್ಲಿ ಕಲಹಗಳಾಗುತ್ತೆ, ಸಣ್ಣ ಪುಟ್ಟ ಆಕ್ಸಿಡೆಂಟ್ಗಳಾಗುವಂಥ ಸನ್ನಿವೇಶಗಳು, ಶತ್ರುಬಾಧೆಗಳು, ಕುಟುಂಬದಲ್ಲಿ ಕಲಹ, ದಾಂಪತ್ಯ ಜೀವನದಲ್ಲಿ ಅಡೆತಡೆಗಳು, ಜೊತೆಯಲ್ಲಿ ದಾಂಪತ್ಯದಲ್ಲಿ ಕಲಹಗಳು, ಇವೆಲ್ಲವೂ ಸಹ ಅಶುಭವಾಗಿರುವಂತಹ ವಾಕ್ಯವನ್ನೇ ಹೇಳ್ತಾ ಇರುವಂತಹ ಮೇಷರಾಶಿಯವರು ಅಧಿಪತಿಯಾದಂಥವನು ಸುಬ್ರಹ್ಮಣ್ಯ ಸ್ವಾಮಿ. ದೋಷದಲ್ಲಿರುವಂಥದ್ದು ಈ ಕಡೆ ರಾಹು ಮತ್ತು ಚಂದ್ರ, ಮತ್ತು ರಾಹು ಮತ್ತು ಕೇತು, ಚಂದ್ರ ಮತ್ತು ರಾಹುಗಳಿರೋದ್ರಿಂದ ಆದಷ್ಟು ಸಹ ದುರ್ಗಾ ಪರಮೇಶ್ವರಿ ಸುಬ್ರಹ್ಮಣ್ಯ ಸ್ವಾಮಿ ಧ್ಯಾನವನ್ನು ಮಾಡುವುದನ್ನು ಈ ಮಾಸ ಖಂಡಿತವಾಗಿ ಅವ್ರು ಮಾಡಬೇಕಾಗ್ತದೆ. ಜೊತೆಯಲ್ಲಿ ಗಣಪತಿಯ ಹಬ್ಬ ಬರುತ್ತೆ, ತಪ್ಪದೆ ಗಣಪತಿಯ ಆರಾಧನೆಗಳನ್ನು ಮಾಡಿ, ಜೊತೆಯಲ್ಲಿ ಪಿತೃ ಕಾರ್ಯಗಳು ಬಂದಾಗ ಪಿತೃವಿನ ನಮನವನ್ನು ಸಲ್ಲಿಸುವುದನ್ನು ಖಂಡಿತವಾಗಿ ಮೇಷರಾಶಿಯವರು ಮರಿಬಾರದು. ಆದಷ್ಟು ಸಹ ನಾನು ಈ ಸಮಸ್ಯೆಗಳಿಗೆ ಸಣ್ಣದೊಂದು ಪರಿಹಾರಗಳನ್ನು ಹೇಳ್ಕೊಂಡು ಹೋಗ್ಬಿಡ್ತೀನಿ. ಯಾಕೆಂದರೆ ಮೇಷರಾಶಿಯವರು ಸ್ವಲ್ಪ ನೀವು ಆದಷ್ಟು ಸಹ ತೊಗರಿಬೇಳೆನ ತೆಗೆದುಕೊಳ್ಳಿ, ನವಗ್ರಹದಲ್ಲಿರುವಂತಹ ಅಂಗಾರಕ ಅಥವಾ ಕುಜಗ್ರಹ ಅಂತ ಹೇಳ್ತೀವಲ್ಲ, ಅಲ್ಲಿ ಇಟ್ಟು ಓಂ ಮಂಗಳಾಯ ನಮಃ ಅಥವಾ ನಿಮಗೆ ಯಾವುದಾದ್ರೂ ಒಂದು ಶ್ಲೋಕ ಬಂದರೆ ಧರಣಿ ಗರ್ಭ ಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿ ಅಸ್ತಂಚ ಮಂಗಲಂ ಪ್ರಣಮಾಮ್ಯಹಂ ಅನ್ನುವಂತಹ ಒಂದು ಶ್ಲೋಕ ಬರುತ್ತೆ. ಅದನ್ನು ಹೇಳ್ಕೊಂಡು ಒಂದು 3 ಬಾರಿ ಪ್ರದಕ್ಷಿಣೆಯನ್ನು ಮಾಡಿ ಆ ಧಾನ್ಯವನ್ನು ಅಲ್ಲಿರುವಂಥ ಅರ್ಚಕರಿಗೆ ದಾನ ಕೊಟ್ಟು ಬನ್ನಿ. ಒಂದು 3 ವಾರಗಳನ್ನು ಮಾಡಿ ಬಹಳ ನಿಮಗೆ ಹೆಲ್ಪ್ ಆಗುತ್ತೆ. ಯಾಕೆಂದರೆ ಆರೋಗ್ಯದಲ್ಲಿ ವ್ಯತ್ಯಾಸ, ಆಕ್ಸಿಡೆಂಟ್ಗಳಾಗುವಂಥ ಸನ್ನಿವೇಶಗಳನ್ನು ತಪ್ಪಿಸ್ಕೊಳ್ಳೋಕ್ಕೆ ಒಂದು ಸಣ್ಣದಂಥ ಒಂದು ಮಾರ್ಗ ಸಿಗುತ್ತೆ. ಇದನ್ನು ತಪ್ಪದಲ್ಲೇ ಮಾಡಿ ಅಂತ ನಿಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ತೇನೆ. ಭಗವಂತ ನಿಮ್ಮೆಲ್ಲರಿಗೂ ಸಹ ಒಳಿತನ್ನು ಮಾಡಲಿ. ನಮಸ್ಕಾರ.